ತಲೆ ಕೆಟ್ಟವ್ರು ಯಾರಾನ ತಲೆ ಕೆಟ್ಟಿದ್ರೆ ಮತ್ತೆ ಇತಿಹಾಸದ ಪರಂಪರೆ ಗೊತ್ತಿಲ್ಲದೆ ಇದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಪುಸ್ತಕ ಓದಿಲ್ಲ ಅಂದರೆ ಈ ಮಾತುಗಳನ್ನು ಆಡ್ತಾರೆ. ತಂದೆ ಮೇಲೆ ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು. ಈಗ ಸಿದ್ದರಾಮಯ್ಯನವರು ಭಾಳ ಅನುದಾನ ಕೊಟ್ಟಿದ್ದಾರೆ ಅಂದರೆ ಅವ್ರ ಮನೆಯಿಂದ ತಂದುಕೊಟ್ರೆ, ಒಡೆಯರವರು ಅವರ ಕುಟುಂಬದ ಅವರ ಹೆಣ್ಣು ಮಕ್ಕಳ ಮೇಲಿದ್ದಂಥ ಒಡವೆಗಳನ್ನು ತಗೊಂಡೋಗಿ ಮುಂಬೈಯಲ್ಲಿ ಅಡವಿಟ್ಟು ಹಣವನ್ನು ತಂದು KRS ಕಟ್ಟಿದ್ರು. ಸಿದ್ದರಾಮಯ್ಯನವರು ಮೈಸೂರಲ್ಲಿದ್ದಂಥ ಸೈಟ್ಗಳೆಲ್ಲ ತಗೊಂಡು ಅವ್ರ ಕುಟುಂಬಕ್ಕೆ ಬರ್ಸ್ಕೊಟ್ರು. ಎಲ್ಲಿಂದ ಎಲ್ಲಿ ಹೋಲಿಕೆ ಮಾಡ್ತಾರೆ? ಅನುದಾನ ನಾನು ಜಾಸ್ತಿ ಕೊಟ್ಟಿದ್ದೀನಿ ನೀನು ಅಂದರೆ ಅದನ್ನು ವಿಧಾನಸಭೆಯಲ್ಲಿ ಡಿಬೇಟ್ ಮಾಡಿರಿ. ಈಗ ಯಡಿಯೂರಪ್ಪನವರಿದ್ದಾಗ ಎಷ್ಟು ಅನುದಾನ ಕೊಟ್ಟರು ಹೇಳ್ಬೇಕು, ಬೊಮ್ಮಾಯಿಯವರಿದ್ದಾಗ ಎಷ್ಟು ಕೊಟ್ಟರು, ಕುಮಾರಸ್ವಾಮಿಯವರಿದ್ದಾಗ ಎಷ್ಟು, ಸಿದ್ದರಾಮಯ್ಯನಿದ್ದಾಗ ಎಷ್ಟು, ಅದನ್ನು ಹೇಳಿ ಡಿಬೇಟ್ ಮಾಡಲಿ. ಅದು ಬಿಟ್ಬಿಟ್ಟು ಯಾರಿಗೋ ಹೋಲಿಕೆ ಮಾಡೋಕ್ಕೆ ಮೈಸೂರು ಮನೆತನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ನಿಮ್ಗೆ ಯಾರು ಬೇರೆ ಸಾಗಿ ಮೊದಲೆಲ್ಲ ಹೇಳ್ತಾ ಇದ್ರಿ ದೇವರಾಜ ಅರಸನ್ನ ಹೋಲಿಕೆ ಮಾಡ್ಕೊತಾ ಇದ್ರಿ. ದೇವರಾಜ ಅರಸಲ್ಲಿ ನೀನಿಲ್ಲ, ಅವ್ರ ನಾಯಕರನ್ನ ಬೆಳೆಸ್ತರು. ದೇವರಾಜ ಅರಸು ಹಿಂದುಳಿದ ಜನಾಂಗದ ನಾಯಕರನ್ನು ಬೆಳೆಸ್ತರು. ನೀವು ಯಾವ ನಾಯಕರನ್ನು ಬೆಳೆಸಿದ್ರೆ ಎಲ್ಲ ತುಳಿದಾಕಿದ್ದೀರ. ನನ್ನ ಪುಣ್ಯ ಆಶ್ಚರ್ಯ ಅಂತಂದರೆ ಅವರು ಇಂದಿರಾ ಗಾಂಧಿಗೂ ಹೋಲಿಕೆ ಮಾಡ್ಕೊಂಡಿಲ್ಲ. ಇಂದಿರಾ ಗಾಂಧಿಗೆ ಹೋಲಿಕೆ ಮಾಡ್ಕೊಂಬಿಟ್ಟಿದ್ರೆ ಇನ್ನೂ ಭಾಳ ಚೆನ್ನಾಗಿತ್ತು ಅಂತ ಅನಿಸ್ತದೆ. ಅವಾಗ ಕಾಂಗ್ರೆಸ್ ಅವ್ರು ಕಾಮೆಂಟ್ ಮಾಡ್ತಾಯಿದ್ರು. ಅಪ್ಪ ಒಡೆಯರ್ ಕುಟುಂಬ ಅವರೇನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನು ಮುಂದೆ ಅವರು ಮಾಡಬೇಕಾದ್ರೆ ಇಂದಿರಾ ಗಾಂಧಿಗಿಂತ ಜಾಸ್ತಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕೊಂಡ್ರು. ಅದು ಬಿಟ್ಟು ಈ ಥರ ಮನಸ್ಸೋ ಇಚ್ಛೆ ಆಗಿ ಬುದ್ಧಿ ಭ್ರಮಣೆ ರೀತಿ ಮಾತಾಡಬಾರ್ದು, ಒಳ್ಳೆಯದಲ್ಲ. ಅವರಿಗೆ ಅವಮಾನ ಮಾಡಿದ್ದಾರೆ, ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನು